ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಶ್ರೀರಂಗಪಟ್ಟಣದಲ್ಲಿ ಮಾತಾಡ್ತಾ ಎಚ್ ಸಿ ಮಹದೇವಪ್ಪನವರು ಕರ್ನಾಟಕ ರಾಜ್ಯ ಕಂಡಂಥ ಹಿರಿಯ ಸಚಿವರು ಮತ್ತು ಬುದ್ಧಿಜೀವಿಗಳು ಹೌದು. ಅವರು ಮಾತಾಡ್ತಾ ಟಿಪ್ಪು ಸುಲ್ತಾನು ಧರ್ಮ ಸಹಿಷ್ಣು ಆಗಿದ್ದ. ಶ್ರೀರಂಗಪಟ್ಟಣದಲ್ಲಿ ಒಂದು ಕಡೆ ಮಸೀದಿಯ ಅಲ್ಲಾಹು ಅಕ್ಬರ್ ಕೇಳ್ತಾ ಇತ್ತು, ಇನ್ನೊಂದು ಕಡೆ ದೇವಸ್ಥಾನದ ಗಂಟನಾದ ಕೇಳ್ತಾ ಇತ್ತು. ಎಲ್ಲವನ್ನೂ ಸಮಚಿತ್ತದಿಂದ ಆಲಿಸ್ತಾ ಇದ್ದ. ಅವನೊಬ್ಬ ಸಹಿಷ್ಣು ಆಗಿದ್ದ, ಅವನೊಬ್ಬ ಜಾತ್ಯತೀತವಾದಿಯಾಗಿದ್ದ ಅನ್ನುವಂಥ ಹಸಿ ಸುಳ್ಳನ್ನು ಏನು ಇಲ್ಲಿಯವರೆಗೂ ಸುಮಾರು 70-80 ವರ್ಷಗಳಿಂದ ಕಾಂಗ್ರೆಸ್ನವರು ಹೇಳ್ಕೊಂಡು ಬರ್ತಾ ಇದ್ದಾರೋ ಅದೇ ಒಂದು ಹಸಿ ಸುಳ್ಳನ್ನು ಮಹದೇವಪ್ಪನವರು ಇವತ್ತು ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಭಾರತ ಕಂಡಂಥ ಎರಡನೇ ಔರಂಗಜೇಬ್ ಅಂತ ಹೇಳ್ತೀನಿ. ಔರಂಗಜೇಬ್ ಬಿಟ್ಟರೆ ಎರಡನೇ ಅತಿ ಕ್ರೂರಿ, ಹಿಂದೂ ವಿರೋಧಿ, ಧರ್ಮ ಅಸಹಿಷ್ಣು ರಾಜನಾಗಿದ್ದ ಅನ್ನೋದಕ್ಕೆ ನಾವು ಹೇಳ್ತಾ ಇರುವಂಥ ಹೇಳಿಕೆ ಸಾಕಾಗಲ್ಲ, ಅಥವಾ ಅದರ ಅಗತ್ಯವೂ ಇಲ್ಲ. ಇವತ್ತು ಶ್ರೀರಂಗಪಟ್ಟಣಕ್ಕೆ ಅವರು ಬಂದಿದ್ದರು. ಹಾಗೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿತ್ತು, ಇವತ್ತಿನ ಜಾಮಿಯಾ ಮಸೀದಿ ಏನಾಗಿದೆ, ಅದನ್ನು ನೋಡಿದ್ರೆ ಸಾಕಾಗಿತ್ತು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೈ ಉಣ್ಣಿಗೆ ಕನ್ನಡಿ ಬೇಕೆ ಅನ್ನುವಂಥ ಪದವನ್ನು ನಾವು ಏನು ಹೇಳ್ತೀವಿ. ಯಾವ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನವಾದ ಭವ್ಯವಾದ ದೇವಸ್ಥಾನವನ್ನು ಟಿಪ್ಪು ಸುಲ್ತಾನ್ ಒಡೆದು ಹಾಕಿ, ಏನಕ್ಕೆ ಒಡೆದು ಹಾಕಿದ ಅಂತಂದರೆ, ಆತನಿಗೆ ಕಿವಿಗೆ ಬೆಳಗ್ಗೆ ಎದ್ದ ಕೂಡಲೇ ಅಲ್ಲಿಯ ಘಂಟನಾದ, ಅಲ್ಲಿ ಮಂತ್ರಘೋಷಗಳು ಕೇಳಿಸ್ತಾ ಇತ್ತು. ಅದನ್ನು ಸಹಿಸಲಿಕ್ಕಾಗದೆ, ಆ ಮಂತ್ರಘೋಷವನ್ನು, ಗಂಟೆಯ ನಾದವನ್ನು ಸಹಿಸಲಿಕ್ಕಾಗದೆ ಟಿಪ್ಪು ಸುಲ್ತಾನ್ ಆ ಒಂದು ಭವ್ಯವಾದ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಗೋಪುರವನ್ನು ಹೊಡೆದಾಕಿ, ಆ ವಿಗ್ರಹವನ್ನು ತೆಗೆದುಕೊಂಡೋಗಿ ನದಿಗೆ ಎಸ್ತು ಅರ್ಚಕರ ಕೈಯನ್ನು ಕತ್ತರಿಸಿ ಅಲ್ಲಿ ಮಸೀದಿಯನ್ನು ಮಾಡ್ತಾನೆ. ಇದಕ್ಕಿನ್ನ ನಿಮಗೆ ಸಾಕ್ಷಿ ಬೇಕಾ ಮಹದೇವಪ್ಪನವರೇ? ಅಷ್ಟೇ ಅಲ್ಲ, ಮಲಬಾರ್ ರೀಜನಲ್ಲಿ ಕೇರಳ ಭಾಗದ ಇವತ್ತಿನ ಏನು ಕೇರಳದಲ್ಲಿ ಸುಮಾರು 28-30% ಮುಸಲ್ಮಾನರ ಸಂಖ್ಯೆ ಇದೆ. ಅದರ ಕೊಡುಗೆ ಟಿಪ್ಪು ಸುಲ್ತಾನ್ ಅದು. ಅವತ್ತಿನ 2 ಲಕ್ಷ ಹಿಂದೂಗಳನ್ನು ಬಲವಂತದಿಂದ ಟಿಪ್ಪುವಿನ ಸೈನಿಕರು ಮತಾಂತರ ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಇಲ್ಲಿಂದ ಬೆಂಗಳೂರಿಂದ ಹಿಡಿದು ದಾವಣಗೆರೆವರೆಗೂ ಏನು ಇಷ್ಟು ಪ್ರಮಾಣದಲ್ಲಿ ಮುಸಲ್ಮಾನರು ಮತಾಂತರ ಆದರೂ ಅದರ ನಿರ್ಮಾತನೇ ಟಿಪ್ಪು ಸುಲ್ತಾನ್. ಇಷ್ಟೆಲ್ಲವೂ ಸಹ ದಾಖಲೆಗಳು ಇದ್ದರೂ ಸಹ ಇಂತಹ ಮಾತನ್ನು ಎಲ್ಲೋ ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರ ಹೇಗೆ ಟಿಪ್ಪು ಸುಲ್ತಾನ್ ಕನ್ನಡ ಪ್ರೇಮಿ ಎನ್ನುವಂಥ ಇನ್ನೊಂದು ಸುಳ್ಳನ್ನು ಹೇಳ್ತೀರಿ ಪದೇ ಪದೇ ನೀವು ಕಾಂಗ್ರೆಸ್ನವರು. ಇವತ್ತು 150ಕ್ಕೂ ಹೆಚ್ಚು ಪದಗಳು, ಕನ್ನಡ ಪದಗಳು, ನೀವು ಯಾವ ಕರ್ನಾಟಕ ಸರ್ಕಾರ ಅಂತ ಹೇಳ್ತಿಲ್ಲ ಸ್ವಾಮಿ, ಆ ಸರ್ಕಾರ ಅನ್ನೋ ಪದವೇ ಪರ್ಷಿಯನ್ ಪದ. ನೀವು ಯಾವ ಕಚೇರಿ ಅಂತ ಕರಿತೀರಲ್ಲ, ಇಲಾಖೆ ಅಂತ ಕರಿತೀರಲ್ಲ, ಜಿಲ್ಲೆ ಅಂತ ಕರಿತೀರಲ್ಲ, ತಾಲೂಕು ಅಂತ ಕರಿತೀರಲ್ಲ, ಆಸಾಮಿ ಅಂತ ಕರಿತೀರಲ್ಲ, ಈ ಎಲ್ಲ ಪದಗಳು ಸಹ ಇವತ್ತು ಪರ್ಷಿಯನ್ ಪದಗಳು ಕನ್ನಡವನ್ನು ಕೊಂದು ಹಾಕಿವೆ. ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ, ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ. ಇನ್ಮೇಲಾದರೂ ಈ ಹಸಿ ಸುಳ್ಳುಗಳನ್ನು ಜನರಕ್ಕೆ ಕಿವಿಗೆ ತುಂಬುವುದನ್ನು ಬಿಟ್ಟು ಸತ್ಯವನ್ನು ಮಾತಾಡಿ. ಯಾಕಂದರೆ ಇತಿಹಾಸವನ್ನು ನಾವು ಯಾರೂ ಬದಲಾಯಿಸ್ಲಿಕ್ಕಾಗಲ್ಲ. ನಾವು ಸುಳ್ಳು ಹೇಳಿದ್ರೆ ಇತಿಹಾಸ ಅದು ಬದಲಾಗಲ್ಲ. ಹಾಗಾಗಿ ಈ ಎಲ್ಲ ಒಂದು ಘಟನಾವಳಿಗಳನ್ನು ನೋಡಿದಾಗ ಟಿಪ್ಪು ಸುಲ್ತಾನ್ ಹಿಂದೂ ಸಮಾಜದ ಮೇಲೆ ಮಾಡಿರುವಂಥ ಕ್ರೌರ್ಯ, ಹಿಂದೂ ಮಹಿಳೆಯರ ಮೇಲೆ ಇತಿಹಾಸ ಯಾವತ್ತೂ ಸಹ ಕ್ಷಮಿಸೋದಿಲ್ಲ. ಟಿಪ್ಪು ಸುಲ್ತಾನ್ ಈ ಕನ್ನಡ ನಾಡು ಕಂಡಂಥ ಹುಲಿಯಲ್ಲ, ಆತ ಒಬ್ಬ ಇಲಿ, ಆತ ಒಬ್ಬ ಹೇಡಿ, ಆತ ಒಬ್ಬ ಮತಾಂಧ. ಒಬ್ಬನವ್ರು ಹೇಳ್ತಾ ಇರುವಂಥದ್ದು ಅಡಿಗಲ್ KRS ಅಣೆಕಟ್ಟೆಗೆ ಅಡಿಗಲ್ ಹಾಕಿದೆ ಮಾದೇವ ಇವರು ಟಿಪ್ಪು ಸುಲ್ತಾನ್ ಅಂತ ಹೇಳಿ. ನೀವು ಕೂಡ ಹಿಂದೆ ದೂರು ಕೊಟ್ಟಿದ್ರಿ ಅಂದರೆ ಏನದು ಉಲ್ಲೇಖ ನೋಡಿ, ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಂಥದ್ದು ಟಿಪ್ಪು ಸುಲ್ತಾನ್ ಅಂತೇಳಿ ಪರ್ಷಿಯನ್ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಂತೇಳಿ ಆ ಕನ್ನಂಬಾಡಿ ಮುಖ್ಯ ದ್ವಾರದಲ್ಲಿ ಪರ್ಷಿಯನ್ ಶಾಸನವನ್ನು ಹಾಕೊಂಡಿದ್ದಾರೆ. ಅದನ್ನು ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಸಂಬಂಧಪಟ್ಟಂಥ ಭಾಷಾ ಪರಿಣಿತರ ಹತ್ರ ತೋರಿಸಲಾಗಿ ಇದು ಇರಾನ್ ದೇಶದ ಸಿಹಿಗೆಣಸಿನ ಮಾರ್ಕೆಟ್ನ ಕಲ್ಲು. ಇದರಲ್ಲಿ ಕರ್ನಾಟಕ ಆಗಿರಲಿ, ಕಾವೇರಿ ಆಗಿರಲಿ, ಟಿಪ್ಪು ಸುಲ್ತಾನ್ ಆಗಿರಲಿ, ಮತ್ತು ಯಾವ ಹೆಸರು ಕೂಡ ಇದರ ಉಲ್ಲೇಖ ಆಗಿಲ್ಲ. ಇದೊಂದು ಸುಳ್ಳು ಶಾಸನ, ಮಹಾರಾಜರು ಮಾಡಿರ್ತಕ್ಕಂಥ ಕೆಲಸವನ್ನು ಹೈಜಾಕ್ ಮಾಡುವಂಥ ಒಂದು ಪ್ರಯತ್ನ. ಹಾಗಾಗಿ ಶಿಲಾಶಾಸನವನ್ನು ತೆರವು ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು. ಟಿಪ್ಪು ಸತ್ತದ್ದು 1799 ಮೇ 4. ಕನ್ನಂಬಾಡಿ ಕಟ್ಟಕ್ಕೆ ಪ್ರಾರಂಭ ಆಗಿದ್ದು 1911 ಮತ್ತು ಲೋಕಾರ್ಪಣೆಯಾಗಿದ್ದು 1932ರಲ್ಲಿ. ಟಿಪ್ಪು ಸತ್ತು ಅಂದಿಗೆ 133 ವರ್ಷ ಆಗಿರ್ತದೆ. 133 ವರ್ಷ. ಈ ರೀತಿ ಸುಳ್ಳು ಇತಿಹಾಸವನ್ನು ಜನತೆಗೆ ಹೇಳೋದ್ರ ಮುಖಾಂತರ ಮಹಾರಾಜರು ಮಾಡಿರ್ತಕ್ಕಂಥ ಜನಪರ ಕೆಲಸವನ್ನು ಹೈಜಾಕ್ ಮಾಡುವಂಥ ಕೆಲಸವನ್ನು ಕೆಲವು ಸುಡೋ ಸೆಕ್ಯುಲರ್ಗಳು ಏನೋ ಟಿಪ್ಪು ಪ್ರೇಮಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಶಿಲಾಶಾಸನಕ್ಕೂ ಕಾವೇರಿ ಕನ್ನಂಬಾಡಿ ಕಟ್ಟೆಗೂ ಮತ್ತು ಕರ್ನಾಟಕಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದರ ಸ್ಪಷ್ಟವಾಗಿದೆ. ಇರಾನ್ ದೇಶದ ದರಾನ್ ಅರ್ಕಾಜ್
ಮಾರ್ಕೆಟ್ನ ಸಿಹಿ ಗೆಣಸಿನ ಮಾರ್ಕೆಟ್ ಅಂತೇಳಿ ಇವತ್ತು ಅದರಲ್ಲಿ ಬರೆದಿದೆ. ಅದು ಕೂಡ ಭಾಷಾ ಪರಿಣಿತರುಗಳು ಕೂಡ ಸವಿವರವಾಗಿ ತಗೊಂಡು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಕೂಡಲೇ ಈ ಶಿಲಾಶಾಸನವನ್ನು ತೆರವು ಮಾಡಬೇಕು. ಇಲ್ದನಾದರೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಮಾಡಿದಂಥ ಮಹಾನ್ ಅಪಮಾನ, ಅವ್ರ ಕುಟುಂಬಕ್ಕೆ ಮಾಡಿದಂಥ ಅಪಮಾನ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.